ನಮಸ್ಕಾರ, ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಮೇ 26 ಕ್ಲಾಸ್ ಹತ್ರ ಬರ್ತಾ ಇದೆ. ಒಂದು ವಾರ ಕೂಡ ಇಲ್ಲ, 4-5 ದಿನ ಅಷ್ಟೇ ಬಾಕಿ ಇರಬೇಕು. ಸೊ ಹಾಗಾಗಿ ಸೀಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಫಿಲಪ್ ಆಗಿದೆ. ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪಾಟ್ ಬುಕ್ಕಿಂಗ್ ಯಾರೆಲ್ಲ ಬರ್ತೀರಾ ಸ್ವಲ್ಪ ಹುಷಾರು. ಈ ಬಾರಿಯ ಕಂಟೆಂಟ್ ತುಂಬಾನೇ ವಿಭಿನ್ನವಾಗಿದೆ. ಜೊತೆಗೆ ತುಂಬಾ ಮಚ್ ನೀಡೆಡ್ ವಿಚಾರಗಳನ್ನ ತಿಳ್ಕೊಳ್ಳೋ ಒಂದು ಅವಕಾಶ, ಒಂದು ಅದೃಷ್ಟ ಇರೋದ್ರಿಂದ ಸೊ ತುಂಬಾ ಜನ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ರೆ, ಯಾರ್ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅವರು ದಯವಿಟ್ಟು ಕ್ಲಾಸ್ ಶುರುವಾಗುವ 1 ಗಂಟೆ ಮುಂಚೆನೆ ಅಲ್ಲಿ ಬಂದು ಬೇಗ ಬೇಗ ನಿಮ್ಮ ಸೀಟ್ಸ್ ಅನ್ನ ಕಾಯ್ದಿರಿಸ್ಕೊಳ್ಳಿ. ಇನ್ನು ಏನೆಲ್ಲ ಅಷ್ಟೊಂದು ವಿಶೇಷತೆ ಸುಮಾರು ವಿಡಿಯೋಸ್ ಅಲ್ಲಿ ನಿಮ್ಗೆಲ್ಲ ಹೇಳಿದೀನಿ. ಭೂದೋಷ ಇದ್ರೆ ನಮ್ಮ ಇಷ್ಟಪಡುವಂತಹ ಆಸ್ತಿ ಆಗಿರ್ಬೋದು, ಅಥವಾ ನಮಗೆ ಬೇಕಾದಂತ ಕನಸಿನ ಮನೆ, ನಮಗೆ ಅಂತ ಒಂದು ನೆಲೆ, ಅಥವಾ ನಮಗೆ ಬೇಕಾಗಿರುವಂತಹ ಜಮೀನ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಯಾವುದೇ ಆಗ್ಲಿ ಇನ್ನೇನು ಎಷ್ಟೇ ಮಾಡೋ ಪ್ರಯತ್ನದಲ್ಲಿದ್ರು ಮಾಡೋದಕ್ಕೆ ಸಾಧ್ಯ ಆಗೋದು. ಇನ್ನೇನು ಕೈಗೆ ಸಿಕ್ತು ಅಂತ ಇರುವಾಗ ಏನೋ ಒಂದು ಅಡೆತಡೆ ಬರುತ್ತೆ, ತೊಂದರೆಗಳು ಎದುರಾಗತ್ತೆ. ಸೊ ಈ ರೀತಿ ಪದೇ 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 ನಿಮಗೆ ಆಗ್ತಾ ಇದ್ರೆ ನಿಮಗೆ ಅಲ್ಲಿ ಭೂದೋಷ ಇದೆ ಅಂತ ಅರ್ಥ. ಸೊ ಯಾರ್ಯಾರು ಈ ರೀತಿಯಾದ ತೊಂದರೆಗಳನ್ನ, ಆಸ್ತಿಗೆ ಸಂಬಂಧಪಟ್ಟಂತ, ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ, ದಯವಿಟ್ಟು ಕ್ಲಾಸ್ಗೆ ಬಂದು ನಿಮ್ಮ ಭೂದೋಷವನ್ನ ನಿವಾರಣೆ ಮಾಡಿಕೊಂಡು ನಂತರ ನಿಮ್ಮ ಇಚ್ಛೆಯ ಒಂದು ಆಸ್ತಿ ಖರೀದಿಗೆ ಕೈ ಹಾಕಿ. ಜೊತೆಗೆ ಬರ್ತಾ ಎಲ್ಲರೂ 369 ರೂಪಾಯಿ ಹಣವನ್ನ ತರಬೇಕು. ಹಸಿರು ಬಟ್ಟೆನಲ್ಲಿ ಸುತ್ತಕೊಂಡು ತರಬೇಕಾಗತ್ತೆ. ಆ ಹಣವನ್ನ ಗುರುಗಳು ಆಶೀರ್ವಾದ ಮಾಡಿ ವಿಶ್ವಶಕ್ತಿಯನ್ನ ತುಂಬಿ ವಿಶ್ವ ಆಶೀರ್ವಾದದ ಜೊತೆಗೆ ನಿಮ್ಗೆ ಹಿಂತಿರುಗಿಸಿ ಕೊಡ್ತಾರೆ. ಆ ಹಣ ಆಗಿರುತ್ತೆ ನಿಮ್ಮ ಮುಂದಿನ ಆಸ್ತಿ ಖರೀದಿಯ ಅಡ್ವಾನ್ಸ್. ಭೂದೋಷ ನಿವಾರಣೆ ಆಗಿರುತ್ತೆ, ಆಸ್ತಿ ಕೂಡ ನಿಮ್ಮದಾಗತ್ತೆ. ಜೊತೆಗೆ ಬರ್ತಾ ನಿಮ್ಮ ಪಿಗಿ ಬ್ಯಾಂಕ್ ಅನ್ನ ಕೂಡ ತಗೊಂಡು ಬನ್ನಿ. ನಿಮ್ಮ ಪಿಗಿ ಬ್ಯಾಂಕ್ ಕೂಡ ಗುರೂಜಿಯವರು ಅವರ ಆಶೀರ್ವಾದವನ್ನ ಮಾಡಿ ನಿಮ್ಗೆ ಕೊಡ್ತಾರೆ. ಈ ನಂತರದ ಸೇವಿಂಗ್ಸ್, ನಿಮ್ಮ ಒಂದು ಪಿಗಿ ಬ್ಯಾಂಕ್ ನ ಸೇವಿಂಗ್ಸ್ ದುಪ್ಪಟ್ಟಾಗಲಿದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಹಣವನ್ನ ಯಾವ ರೀತಿ ಇಡಬೇಕು, ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು, ಎಷ್ಟು ಇಡಬೇಕು, ಜೊತೆಗೆ ಆ ಒಂದು ಸ್ಥಳ ಹೇಗಿರಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಮುಂದಿನ ಕ್ಲಾಸ್ನಲ್ಲಿ, ಅಂದ್ರೆ ಮೇ 26 ಇನ್ನೇನು ಸಮೀಪದಲ್ಲಿರುವಂತಹ ಕ್ಲಾಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಲ್ತ್ಕೊಳ್ಬಹುದು. ಈ ಎಲ್ಲ ವಿಚಾರಗಳು ಮುಂದೆ ಯಾವ ಮನೀಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಅಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಈ ಬಾರಿ ಅಂತೂ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಮಿಸ್ ಮಾಡಬೇಡಿ. ಲಾಸ್ಟ್ ಮಿನಿಟ್ ರಿಜಿಸ್ಟ್ರೇಷನ್ಸ್ ತುಂಬಾನೇ ಪ್ರತಿ ಗಂಟೆ ಕೂಡ ಇಂಪಾರ್ಟೆಂಟ್. ಸೊ ಬೇಗ ಕ್ವಿಕ್ ಆಗಿ ರಿಜಿಸ್ಟರ್ ಮಾಡಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮ ಕರ್ನಾಟಕದ ವೆರಿ ಪಾಪ್ಯುಲರ್ ಮನಿ ಕೋಚ್, ದುಡ್ಡಿನ ದ್ರೋಣಾಚಾರ್ಯರು, ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಈಗ ನಮ್ಮ ಫೋಕಸ್ ಏನಿದ್ರು ಹೇಗೆ ಮನಿ ಅಟ್ರಾಕ್ಟ್ ಮಾಡಬೇಕು, ಹೇಗೆ ಮನಿ ಲಕ್ಷ್ಮಿ ನಮ್ಮ ಜೊತೆ ಮನೆಯಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಕಡೆ ಪ್ರತಿದಿನ ನನ್ನ ಆಲೋಚನೆ ಬರ್ತಾ ಇರೋದೇ. ಹಾಗೆ ಮುಂಚೆ ಹಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಅಂತ ಕೇಳ್ತಾ ಇದೆ. ಬಟ್ ಇವಾಗ ಏನು ಮಾಡಬೇಕು, ನಮ್ಮ ಕೈಲಿ ಯಾವ ರೀತಿ ಪ್ರತಿದಿನ ಒಂದು ಚೇಂಜಸ್ ಮಾಡ್ಕೊಳ್ಬೋದು, ಸೊ ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಪ್ರಶ್ನೆಗಳು ಬರ್ತಾ ಹೋದಾಗ ನೀವು ಹೇಳ್ತಾ ಇರ್ತೀರಾ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಫಸ್ಟ್ ನೀವು ಯಾವಾಗಲೂ ಅದೇ ಹೇಳೋದು, ಮನೆ ಬಗ್ಗೆ ಹೇಳ್ತೀರಾ, ಮನೆ ನೀಟಾಗಿರ್ಬೇಕು ಅಂತ ಹೇಳಿದ್ದೀರಾ. ಲಾಸ್ಟ್ ಆಕ್ಚುಲಿ ಒಂದು ಎಪಿಸೋಡ್ ನಾವು ಚಪ್ಪಲಿಗಳ ಬಗ್ಗೆ ಮನೆ ಮುಂದೆ ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಕೂಡ ಮಾತಾಡಿದ್ವಿ. ಅಂಡ್ ತುಂಬಾ ಜನ ನೋಡಿ ಅವ್ರಿಗಿದ್ದಂಥ ಅವ್ರು ಮಾಡ್ತಾ ಇದ್ದಂಥ ತಪ್ಪನ್ನ ಸರಿ ಮಾಡ್ಕೊಂಡಿದ್ರದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೋಡ್ಬೋದು. ಸೊ ಇದೇ ರೀತಿ ಮನೆಗೆ ಸಂಬಂಧಪಟ್ಟ ಹಾಗೆ, ಬಿಕಾಸ್ ನಾವು ಮನೆಯಲ್ಲಿ ಯಾವಾಗಲೂ ಇರ್ತೀವಿ, ಮನೆ ಚೆನ್ನಾಗಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ಬೇಕಲ್ವಾ. ಸೊ ಇನ್ನೊಂದೆರಡು ಏನಾದರೂ ಸ್ಪೆಷಲ್ ಟಿಪ್ಸ್ ಯಾವ್ದು ವಿಡಿಯೋದಲ್ಲಿ ಹೇಳಿದಲ್ಲೇ ಇರೋಂಥ ಟಿಪ್ಸ್ ಹೇಳಿದ್ರು. ಖಂಡಿತ ಲಕ್ಷ್ಮಿ. ಸೊ ತುಂಬಾ ಅದ್ಭುತವಾಗಿದೆ. ಇನ್ನು ಮುಂದೆ ಬರೋ ಸಂಚಿಕೆಗಳಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಂದು 2 ಅಥವಾ ಟಿಪ್ಸ್ ಹೇಳ್ತಾ ಹೋಗೋಣ, ಟೆಕ್ನಿಕ್ಸ್ ಹೇಳ್ತಾ ಹೋಗೋಣ. ಸೊ ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ನೋಡಿ, ಮನೆಗಳಲ್ಲಿ ನಮಗೆ ದುಡ್ಡು ಬರಬೇಕು ಅಂತಂದ್ರೆ ವಿಶೇಷವಾಗಿ ಈ ವಾಶ್ರೂಮ್ ಅಥವಾ ಬಾತ್ರೂಮ್ ಏನು ಹೇಳ್ತೀವೋ ಅದು ತುಂಬಾ ನೀಟಾಗಿರ್ಬೇಕು. ಎಲ್ಲಿ ನೀಟ್ ಇರಲ್ವೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ನೀವು ನಾರ್ಮಲ್ ಆಗಿ ನೋಡಿ, ಪಬ್ಲಿಕ್ ಟಾಯ್ಲೆಟ್ ಅಂತೀವಮ್ಮ. ಪಬ್ಲಿಕ್ ಟಾಯ್ಲೆಟ್ ನೀಟಾಗಿರುತ್ತೋ ಇಲ್ಲ ಗಲೀಜಾಗಿರುತ್ತೋ? ಪಬ್ಲಿಕ್ ಟಾಯ್ಲೆಟ್ ಅಲ್ವಾ. ನೀವು ಪಬ್ಲಿಕ್ ಟಾಯ್ಲೆಟ್ ಇಲ್ಲಿದೆ ಅಂತ ಹೇಳಿ ಬೋರ್ಡ್ ನೋಡಿ ಹೋಗೋ ಅವಶ್ಯಕತೆ ಇಲ್ಲ, ಸ್ಮೆಲ್ಲೇ ಬರುತ್ತೆ. ಕರೆಕ್ಟ್ ಅಮ್ಮ? ಎಲ್ಲಿ ತನಕ ಪಬ್ಲಿಕ್ ಟಾಯ್ಲೆಟ್ ಸರಿ ಹೋಗೋದಿಲ್ವೋ ಅಲ್ಲಿ ತನಕ ಈ ರಾಜ್ಯ ದೇಶಗಳು ಸರಿ ಹೋಗೋದಿಲ್ಲ. ಬಿಕಾಸ್ ಆ ಪಬ್ಲಿಕ್ ಅಂತ ಏನ್ ಕರಿತೀವೋ ಅದು ನಮ್ಮ ದೇಶನೇ ಗೊತ್ತಿರಲಿ. ಸೊ ಹಾಗಾಗಿ ನಮ್ಮ ಮನೆಗಳು ನೀಟಾಗಿದ್ರೆ ನಮ್ಮ ಮನೆ ಶ್ರೀಮಂತಿಕೆ, ನಾವೆಲ್ಲ ಚೆನ್ನಾಗಿರ್ತೀವಿ, ಅದು ಬೇರೆ. ಬಟ್ ದೇಶವೂ ಶ್ರೀಮಂತಿಕೆ ಆಗಬೇಕು ಅಂತಂದರೆ ಪ್ರತಿಯೊಂದು ಜಾಗವೂ ಅದು ನಮ್ಮದೇ ಆಗಿರೋದಕ್ಕೆ ನೀಟಾಗಿರಬೇಕು. ನಾನು ಆಸ್ಟ್ರೇಲಿಯಾದಲ್ಲಿದ್ದಾಗ
ವೆನ್ ಐ ವಾಸ್ ಇನ್ ಅಬ್ರಾಡ್, ಈಗ ನಮ್ಮ KR ಮಾರ್ಕೆಟ್ ಹೇಗಿದೆಯೋ ಅದೇ ಥರ ಮೆಲ್ಬರ್ನಲ್ಲಿ, ಬ್ರಿಸ್ಬೇನಲ್ಲಿ, ಸಿಡ್ನಿಯಲ್ಲಿ ನಾನು ಸುಮ್ಮನೆ ನೋಡ್ಲಿಕ್ಕೆ ಹೋಗಿದ್ದೆ, ಹೇಗಿದೆ ನೋಡೋಣ ಮಾರ್ಕೆಟು ಅಂತಂತೇಳಿ. ಅಲ್ಲಿರೋ ಮಾರ್ಕೆಟಲ್ಲಿರೋ ವಾಶ್ರೂಮ್ಸು ಈಗ ನಮ್ಮನೆಗಿಂತ ಇನ್ನೂ ಚೆನ್ನಾಗಿದೆ. ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಂತ ಏನು ಕರಿತೀವೋ ಅದು ನಮ್ಮನೆಗಿಂತ ಚೆನ್ನಾಗಿದೆ ಅಂದರೆ ಇನ್ನು ಯೋಚನೆ ಮಾಡಿ ಇನ್ಯಾವ ಲೆವೆಲ್ಗೆ ಅವ್ರು ನೀಟ್ ಇರ್ಬೋದು ಅಂತಂತೇಳಿ. ಸೊ ಹಾಗಾಗಿ ವೆನ್ ಯು ವಿಸಿಟ್ ಆಲ್ ದೀಸ್ ಫಸ್ಟ್ ವರ್ಲ್ಡ್ ಕಂಟ್ರೀಸ್, ಯು ಟೇಕ್ ಅ ಲುಕ್, ದೇ ವೆರಿ ಕ್ಲೀನ್. ಸೊ ದೇ ಕ್ಲೀನ್ ಇನ್ಸೈಡ್ ಆ್ಯಂಡ್ ದೇ ಕ್ಲೀನ್ ಔಟ್ಸೈಡ್. ಸೊ ಹಾಗಾಗಿ ನಾವು ತುಂಬ ಕ್ಲೀನ್ ಇದ್ದೀವಿ ಒಳಗಡೆಯಿಂದ. ಐ ಬಿಲೀವ್ ಲಾಟ್ ಆಫ್ ಅಸ್ ಆರ್ ವೆರಿ ಗುಡ್, ತುಂಬ ಒಳ್ಳೆಯವರು ನಾವು. ಬಟ್ ನಮ್ಗೆ ದುಡ್ಡು ಬರದೇ ಇರೋದಕ್ಕೆ ಕಾರಣ ಐ ಥಿಂಕ್ ನಾವೆಲ್ಲೋ ಒಂದು ಹತ್ರ ತುಂಬ ಗಲೀಜು ಅನ್ಸ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಲಕ್ಷ್ಮಿ ನಮ್ಮ ಹತ್ರ ನಿಲ್ಲಲ್ಲ. ವಿಶೇಷವಾಗಿ ಮನೆಗಳು ಜಾಗ್ರತೆ. ಹಿಂದಿನ ಕಾಲದಲ್ಲಿ ನಮ್ಮ ತಾತ, ಅಜ್ಜಿ ತಾತ ಇವರೆಲ್ಲ ಹೇಳಿದ್ದುಂಟು, ಯಾರೋ ಮನೆಗೆ ಹೆಣ್ಣು ಕೊಡಬೇಕು ಅಥವಾ ಹೆಣ್ಣು ತೆಗೆದುಕೊಳ್ಬೇಕು ಅಂತಂದರೆ ಅವ್ರ ಮನೆಗೆ ಹೋದಾಗ ವಿಶೇಷವಾಗಿ ಈ ಒಂದು ವಾಶ್ರೂಮ್ ಅಥವಾ ಈ ಜಾಗಗಳು ಮನೆಯನ್ನು ನೋಡ್ತಿದ್ರಂತೆ. ಯಾವ ಮನೆ ಗಲೀಜಿರುತ್ತೋ ಆ ಮನೆಯಿಂದ ಹೆಣ್ಣು ತೆಗೆದುಕೊಳ್ಬಾರ್ದು ಅಥವಾ ನಮ್ಮ ಹೆಣ್ಣನ್ನು ಕೊಡಬಾರ್ದು ಅನ್ನುವಂಥದ್ದು ಇತ್ತು ಅಂತಂತ ನನ್ನ ತಾತ ಅಜ್ಜಿ ಹೇಳಿದ್ರು. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯು ಹ್ಯಾವ್ ಟು ಬಿ ವೆರಿ ನೀಟ್. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕೆಲವರು ನೀಟು ಅನ್ನೋ ವಿಚಾರದಲ್ಲಿ ಓವರ್ ನೀಟ್ ಇರ್ತಾರೆ, ಅಲ್ಲೂ ದುಡ್ಡು ಬರಲ್ಲ. ಸೊ ಈಗ ನಮಗೆ ಸರ್ವೈವಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ಬಿ ಗುಡ್, ಬಟ್ ವಾಟ್ ಎಕ್ಸ್ಟೆಂಟ್? ಕೆಲವರೆಲ್ಲ ಹೇಳ್ತಿರ್ತಾರೆ ಟೂ ಮಚ್ ಅಂದ್ರೆ ಟೂ ಮಚ್. ಕೆಲವರು ಹೇಳ್ತಾರೆ, ಅವ್ರ ಗಂಡ ಬಂದು ನನಗೆ ಹೇಳ್ತಿದ್ದಾರೆ, ಮನೆಗೆ ಬಂದ್ರೆ ಗಂಡ ಸ್ನಾನ ಮಾಡ್ಕೊಂಡೇ ಬರ್ಬೇಕಂತ. ಸೊ ಈಗ ಆಫೀಸಿಂದ ಬರ್ತಾರೆ, ಒಳಗಡೆ ಬರ್ಬೇಕು ಅಂತ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಸುಮ್ನೆ ತರಕಾರಿ ತಗೊಂಬಳಕ್ ಹೋಗಿರ್ತಾರೆ, ಸುಮ್ನೆ ಜಸ್ಟ್ ಒಂದು ಅರ್ಧ ಗಂಟೆ ಆಗಿರುತ್ತೆ ಹೋಗಿ, ಮತ್ತೆ ಮನೆಗೆ ಬಂದ್ರೆ ಮತ್ತೆ ಸ್ನಾನ ಮಾಡ್ಬೇಕು. ಸೊ ಅವ್ರ ಗಂಡ ನನ್ಗೆ ಹೇಳ್ತಿದ್ರು, ಏನ್ ಸ್ವಾಮಿ ಇದು 10-20 ಸಲ ಸ್ನಾನ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ದಟ್ ಈಸ್ ನಾಟ್ ಗುಡ್ ಆಲ್ಸೋ. ಆಮೇಲೆ ತುಂಬಾ ಜನ ಕ್ಲೀನ್ ಇರಬೇಕು ಅಂತಂತೇಳಿ ನೀವೇ ಕ್ಲೀನ್ ಮಾಡಬೇಕು ಅಂತಂತಲ್ಲ, ನೀವು ಸೌಕರ್ಯ ಇದ್ರೆ ಬೇರೆಯವ್ರನ್ನ ಇಟ್ಕೊಂಡು ಕ್ಲೀನ್ ಮಾಡಿಸ್ಕೊಳ್ಳಿ. ಸೊ ಅನೇಕ ಜನರು ನಾನು ನೋಡಿದ್ದೀನಿ, ಪ್ರೊಡಕ್ಟಿವ್ ಕೆಲಸ ಮಾಡೋದ್ರ ಬದಲು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತಾರೆ, ಮತ್ತೆ ದುಡ್ಡು ಬರಲ್ಲ. ಸೊ ಕ್ಲೀನ್ ಇರಬೇಕು, ನೀವೇ ಮಾಡಬೇಕು ಅಂತಂತಲ್ಲ, ನೀವು ಮಾಡಿಸ್ಬೋದು. ಸೊ ದಿಸ್ ದ ಫಸ್ಟ್ ಟೆಕ್ನಿಕ್. ನಾನು ಆಮೇಲೆ ಎಪಿಸೋಡ್ ಕೊನೆಯಲ್ಲಿ ಮತ್ತೆ ಇನ್ನೊಂದು ಹೇಳ್ತೇನೆ ಅದ್ಭುತವಾಗಿರುವಂಥದ್ದು. ಏನ್ವೇ ನಾನೊಂದು ಕತೆ ಹೇಳ್ತೇನೆ, ಅದರಲ್ಲಿ ನಮಗೆ ಹಣದ ವಿಚಾರವಾಗಿ ತುಂಬ ದೊಡ್ಡ ಮಾಹಿತಿ ಹೊಂದಿದೆ. ಒಂದ್ಸಲ ಒಂದು ಫ್ಯಾಮಿಲಿ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವರಿಗೆ ದಾರಿನೇ ತೋರ್ತಿರಲ್ಲ. ಇನ್ನೇನಪ್ಪ ನಾವು ಇಸ್ ನೋ ಅದರ್ ಆಪ್ಷನ್, ನಾವು ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಎಲ್ಲ ಓಡೋಗ್ಬೇಕು, ಇಲ್ಲ ಇನ್ನು ಜೀವನ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಹೆಂಡತಿ ಹೇಳ್ತಾಳೆ, ರೀ ನಮ್ಮ ಮನೆ ದೇವರಿದಾರಲ್ವಾ ದೇವಸ್ಥಾನಕ್ಕೂ, ಇದು ಎಷ್ಟೋ ವರ್ಷಗಳ ಹಿಂದ್ಗಡೆ ಆಗಿರೋದು ಅಥವಾ ಕಲ್ಪನೆನೇ ಅಂತ ಅಂದ್ಕೊಳ್ಳಿ, ಬಟ್ ತಾತ್ಪರ್ಯ ಇಂಪಾರ್ಟೆಂಟ್ ಅಷ್ಟೇ. ಸೊ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನಮ್ಮ ಮನೆ ದೇವ್ರ ಹತ್ರ ಹೋಗಿ ಬನ್ನಿರಿ, ನೋಡೋಣ ದೇವ್ರು ಏನು ಹೇಳ್ತಾರೋ ಕೇಳೋಣ, ದೇವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ, ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ರಾಮಪ್ಪ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತಾನೆ, ಸ್ವಾಮಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಸ್ವಾಮಿ, ಏನೇನೋ ಮಾಡ್ತಿದ್ದೀನಿ, ಬಟ್ ಈ ತೊಂದರೆಗಳಿಂದ ಆಚೆಗೆ ಬರ್ಲಿಕ್ಕೆ ಆಗ್ತಿಲ್ಲ, ಐ ಹ್ಯಾವ್ ಗಿವನ್ ಅಪ್. ಸೊ ನನಗೊಂದು ದಾರಿ ತೋರಿಸಿ, ನಾನು ನೀವು ಏನು ಹೇಳ್ಕೊಡ್ತೀರೋ ಹಾಗೆ ಮಾಡ್ತೀನಿ, ಇಲ್ಲ ಅಂದ್ರೆ ನಾವು ಸತ್ತು ಹೋಗ್ತೀವಿ ಸ್ವಾಮಿ ಅಂತ. ಅದಕ್ಕೆ ದೇವ್ರು ಹೇಳ್ತಾರೆ, ಗರ್ಭಗುಡಿಯಿಂದ ದೇವ್ರು ಮಾತಾಡಿ ಹೇಳ್ತಾರೆ, ರಾಮಪ್ಪ ಒಂದು ಕೆಲಸ ಮಾಡು, ನಾನು ಇಲ್ದಿದ್ದಾಗ ಬಾರೋ, ನಾನು ಇಲ್ದಿದ್ದಾಗ ಬಂದಾಗ ನಿನಗೆ ಪರಿಹಾರ ಕೊಡ್ತೀನಿ ಅಂತ. ರಾಮಪ್ಪನಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದೇನಪ್ಪ ಇದು, ದೇವ್ರು ಇಲ್ದಿದ್ದಾಗ ನಾನು ಹೆಂಗ್ ಹೋಗಕ್ಕಾಗುತ್ತೆ, ಅಲ್ಲ ದೇವ್ರು ಇಲ್ದೇ ಇರ್ಬೇಕಂದ್ರೆ ನನ್ಗೆ ಹೆಂಗ್ ಪರಿಹಾರ ಸಿಗುತ್ತೆ, ಇದೇನಿದು ಹಿಂಗ್ ಹೇಳ್ತಾರೆ ಅಂತಂತೇಳಿ ಇನ್ನೊಂದ್ಸಲಿ ಹೇಳ್ತಾನೆ, ಅಪ್ಪ ಸ್ವಾಮಿ ನಾನು ರಾಮಪ್ಪ ಬಂದಿದ್ದೀನಪ್ಪ, ನನ್ ಪರಿಹಾರ ಕೊಡಪ್ಪ ಅಂತ. ಮತ್ತೆ ದೇವ್ರು ಹೇಳ್ತಾರೆ, ಲೈ ನಿನಗೇನೋ ಹೇಳಿದ ಅವಾಗಿಂದ, ನಿನಗೆ ನಾನು ಇಲ್ದಿದಾಗ ಬಾ ಅಂತಾನೆ ಹೇಳಿದ್ದು, ಮತ್ತೆ ನಾನ್ ರಾಮಪ್ಪ ಬಂದಿದ್ದೀನಿ ಅಂತ ಹೇಳ್ತಿದೀಯ ಅಂತ. ತಲೆ ಕೆರ್ಕೊಂಡು ಯಾಕೋ ಟೈಮ್ ಸರಿ ಇಲ್ಲ ನೋಡ್ ಮನೆಗೆ ಬಂದ್ಬಿಡ್ತಾನೆ. ಮತ್ತೆ ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ, ಅದೇ ಹೋಗಿ ಕೇಳ್ದೆ, ದೇವ್ರು ಹೇಳ್ತಾರೆ ನಾನು ಇಲ್ದಿದ್ದಾಗ ಬಾ ಅಂತ, ಏನೋ ಅರ್ಥನೇ ಆಗ್ತಿಲ್ಲ ನನಗೆ ಅಂತ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಏನ್ರಿ ಸರಿಯಾಗಿ ಕೇಳಿಸ್ಕೊಂಡ್ರೋ ಇಲ್ವೋ ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಟೆನ್ಷನ್ಗಳಲ್ಲಿ, ಮತ್ತೆ ಹೋಗಿ ಅಂತ ಹೇಳ್ತಾಳೆ. ಮತ್ತೆ ಬರ್ತಾನೆ ನಮ್ಮ ದೇವಸ್ಥಾನಕ್ಕೆ, ನೆಕ್ಸ್ಟ್ ಡೇ ಇನ್ನೊಂದು ಮರುದಿನ ಬರ್ತಾನೆ, ಮತ್ತೆ ಕೇಳ್ತಾನೆ, ಸ್ವಾಮಿ ಅಪ್ಪ ನಾವು ತುಂಬಾ ಕಷ್ಟ ಇದೆಯಪ್ಪ, ಆಗ್ತಿಲ್ಲಪ್ಪ, ಸೊ ಒಂದು ಮಾರ್ಗ ಕೊಡಪ್ಪ, ದಾರಿ ತೋರ್ಸಪ್ಪ
ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾನು ನಿನ್ನ ರಾಮಪ್ಪ ಬಂದಿದ್ದೀನಿ ಅಂತಾನೆ. ಅದಕ್ಕೆ ದೇವ್ರು ಮತ್ತೆ ಹೇಳ್ತಾರೆ, ನಾನು ನಿನ್ನೆನೇ ಹೇಳ್ದೆ, ನಾನು ಇಲ್ದಿದ್ದಾಗ ಬಾರೋ, ನಾನು ಇಲ್ದಿದ್ದಾಗ ಬಂದಾಗ ನಿನಗೆ ಪರಿಹಾರ ಕೊಡ್ತೀನಿ ಅಂತ. ಮತ್ತೆ ಹೇಳ್ತಿದ್ದೀಯ ನೀನು, ಹೋಗ್ಲ ಮನೆಗೆ, ನಾನು ಇಲ್ದಿದ್ದಾಗ ಬಾ ಅಂತ ಹೇಳ್ತಾರೆ. ಇವನೇ ಸಲ ಬೇಜಾರಿಗೆ ಬಂದ್ಬಿಡ್ತಾನಮ್ಮ, ದೇವ್ರ ಯಾಮಾರಿಸ್ತಿದ್ದಾರೆ, ಇಲ್ಲಿ ಪರಿಹಾರ ಇಲ್ಲ ಬಿಡು ಅಂತ ಹೆಂಡ್ತಿಗೆ ಬಂದು ಹೇಳ್ತಾನೆ. ಹೆಂಡ್ತಿ ಹೇಳ್ತಾಳೆ, ಹೌದು ದೇವ್ರು ಹಂಗೆ ಹೇಳಿದ್ರ? ಅಲ್ಲ, ಬರ್ಬೇಡ ಅಂತ ಹೇಳಲಿಲ್ಲ. ಈಗ ನೋಡಿ, ದೇವ್ರು ಬರ್ಲೇಬೇಡ ಅಂತ ಹೇಳಿದ್ರೆ ಅದ್ ಬೇರೆ, ಈ ತರ ಏನಿದು ಅಂತ ಹೇಳಿ ಆಮೇಲೆ ಲಾಸ್ಟ್ ರೀ, ನಾಳೆ ಹೋಗಿ ಒಂದ್ ವೇಳೆ ಅವ್ರೇನೋ ಹಿಂಗೆ ಹೇಳಿದ್ರೆ ಮತ್ತೆ ಪದೇ ಪದೇ, ದಯವಿಟ್ಟು ನಮ್ಗೆ ಅವಶ್ಯಕತೆ ಇಲ್ಲ, ನಾವೆಲ್ಲ ಹೋಗ್ಬಿಡೋಣ, ಎಲ್ಲ ಸತ್ ಹೋಗ್ಬಿಡೋಣ ಅಂತ. ಇವನ್ ಬರ್ತಾನೆ. ಈ ಸಲ ಬೇಜಾರಾಗ್ಬಿಟ್ಟಿರ್ತದೆ ಇವನಿಗೆ. ಈ ಸಲ ಬರ್ತಾನೆ. ಈ ಸಲ ಬಂದು ಹೇಳ್ತಾನೆ, ಸ್ವಾಮಿ ನಿನ್ ರಾಮಪ್ಪ ಬಂದಿದ್ದೀನಿ ಸ್ವಾಮಿ, ನಿನ್ ರಾಮಪ್ಪ ಅಂತ ಹೇಳಿದ ತಕ್ಷಣ ದೇವರು ಪಟ್ಟ ಬಂದು ಅವನ್ನ ತಬ್ಕೊಂಡ್ಬಿಡ್ತಾರಮ್ಮ. ತಬ್ಕೊಂಡು, ನಾನು ಇದ್ದೀನಿ ಕಣೋ, ನೀನ್ ಯಾಕೋ ಯೋಚನೆ ಮಾಡ್ತೀಯ ರಾಮಪ್ಪ, ಯಾಕೋ ಈ ತರ ಫೀಲ್ ಮಾಡ್ಕೊಂಡಿದ್ಯಾ, ಎಷ್ಟು ಬೇಜಾರಾಯ್ತು ಗೊತ್ತಾ ನಂಗೆ ನಿನ್ನೆ ಮೊನ್ನೆ ಅದ್ರ ಹಿಂದ್ಗಡೆ ಎಲ್ಲ ನಿನ್ನ ನೋಡಿ, ನಾನು ಇಲ್ವೇನೋ ನಿನಗೆ ಅಂತ ಹೇಳಿ. ಅದಕ್ಕೆ ಇವನಿಗೆ ಖುಷಿ ಆಗ್ಬಿಡ್ತದೆ. ಇನ್ನೊಂದು ಕ್ವೆಶನ್ ಇರುತ್ತೆ, ಅಲ್ಲ ನಿನ್ನೆ ಮೊನ್ನೆ ನೀವು ನಾನು ಇಲ್ದಿದ್ದಾಗ ಬಾ ಅಂತಂದ್ರೆ ಇವತ್ತು ಹೆಂಗೆ ಬಂದ್ರಿ ಅಂತ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ನಿನ್ನೆ ಮೊನ್ನೆ ಬಂದಾಗ ಏನಪ್ಪ ಹೇಳ್ದೆ, ದೇವಸ್ಥಾನಕ್ಕೆ ಬಂದಾಗ ನಾನು ರಾಮಪ್ಪ ಬಂದಿದ್ದೀನಿ ಅಂತಂತ ಹೇಳ್ದೆ. ಇವತ್ತೇನು ಹೇಳ್ದೆ, ಅಪ್ಪ ನಿನ್ ರಾಮಪ್ಪ ಬಂದಿದ್ದೀನಿ, ನಿನ್ ರಾಮಪ್ಪ. ನಾವೆಲ್ಲರೂ ಅವನ ತತ್ವ ಅಂತ ನಾವು ಮರ್ತೋಗಿದ್ದೀವಮ್ಮ. ನಾನು ಅಂತಂತೇಳಿ ಒಬ್ಬಂಟಿ ಫೀಲಿಂಗ್ ಮಾಡ್ಕೊಳ್ತಾ ಇದ್ದೀವಿ. ನಾವ್ಯಾವತ್ತೂ ಒಬ್ಬರಾಗಿರೋದಕ್ಕೆ ಚಾನ್ಸೇ ಇಲ್ಲ. ನಾವ್ಯಾವತ್ತೂ ಆ ದೈವಾಂಶದ ಜೊತೆನೇ ಇದ್ದೀವಿ. ಹಾಗಾಗಿ ನಾವು ಸೇರಿದ್ರೇ ನಾವು ಒಂದು ಇಂಡಿವಿಜುವಲ್ ಸೆಲ್ಫ್ ಆಗುವಂಥದ್ದು. ಸೊ ಹಾಗಾಗಿ ಕೆಲವೊಂದ್ಸಲ ನಮಗೆ ನಾನು ಅನ್ನೋ ಕೆಲವ್ರಿಗೆ ಅಹಂ ಇರುತ್ತೆ, ಅಥವಾ ನಾನೊಬ್ಬನೇ ಅನ್ನುವಂಥ ಒಂದು ಒಂಟಿತನೂ ಕಾಡ್ತಿರುತ್ತೆ. ನಾವು ಎರಡೂ ಅಲ್ಲ, ನಮಗೆ ನಾನು ಅನ್ನೋ ಆತ್ಮವಿಶ್ವಾಸ ಇರಬೇಕು ಹೊರತು ಅಹಂ ಇರಬಾರ್ದು, ಅಥವಾ ನಾನೇ ಅಂತೇಳಿ ಕುಗ್ಗೋ ಮನಸ್ಥಿತಿನೂ ಇರಬಾರ್ದು. ನನ್ನ ಜೊತೆ ದೇವರಿದ್ದಾರೆ, ವಿಶ್ವ ಇದೆ, ಯೂನಿವರ್ಸ್ ಇದೆ ಅನ್ನೋವಂಥದ್ದು ನಿಮ್ಗೆ ಗೊತ್ತಿರಬೇಕು. ನಿಮಗೇನು ಕಷ್ಟ ಇದೆಯೋ ಅದು ನಿಮಗೆ ಕಷ್ಟ ಆಗಿರ್ಬೋದು, ಬಟ್ ದೇವ್ರಿಗೆ ಅದು ಯಾವುದು ಏನಿಲ್ಲ ರೀ, ಜುಜುಬಿರಿ. ಅದು ನಿಮ್ಮ ಕಷ್ಟ ಏನಿದೆಯೋ ಅದು ಯೂನಿವರ್ಸ್ಗೆ, ವಿಶ್ವಕ್ಕೆ ಜಸ್ಟ್ ಅವ್ರು ಯಾರೋ ಹೇಳ್ತಾ ಇದ್ರು ನೋಡಿ ಮೊನ್ನೆ, ನಾನು ಸಾಲ ಕ್ಲಾಸಿಗೆ ಬಂದಮೇಲೆ ನನಗೆ ಗೊತ್ತಾಯಿತು, ಗೋಲಿ ಥರ ಹೊಡೆದಾಕ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ that's the beauty about it. So you're not alone, man. We are always with divine particles. So it's a divine energy. So ಹಾಗಾಗಿ everything is easily possible because he is there with us. ನಮ್ಮ ಜೊತೆ ಅವನಿರೋದಕ್ಕೆ, ನಮ್ಮ ಜೊತೆ ಆ ಯೂನಿವರ್ಸ್, ಆ ಡಿವೈನ್ ಸ್ಪಿರಿಟ್ ಇರೋದಕ್ಕೆ ನಮಗೆಲ್ಲವೂ ಸುಲಭವಾಗಿ ಸಾಧ್ಯ. ನಾವು ಎಲ್ಲಿ ತನಕ ನಾನೊಬ್ಬನೇ ಅಂತ ಹೇಳ್ಕೊಳ್ಳೋದು ಬಿಟ್ಬಿಡ್ಬೇಕು. ಸೊ ಹಾಗಾಗಿ ನಮಗೆ ಅವಕಾಶಗಳು, ನಮಗೆ ಸದಾವಕಾಶಗಳು, ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಬರಬೇಕು ಅಂತಂದರೆ ನಾವು ಪ್ರತಿ ಸಲ ಹೇಳಬೇಕು, ನನ್ನ ಕೈಲಿ ಎಲ್ಲ ಸಾಧ್ಯ, ಐ ಆಮ್ ರಿಚ್. ಸೊ ಯಾವಾಗ ಹೇಳಲಿಕ್ಕಾಗುತ್ತೆ? ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ಅಲ್ಲ, ನಿಮಗೆ ಆ ಫೀಲ್ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅದಕ್ಕೆ ಆಗೋದಕ್ಕಿಂತ ಮುಂಚೆ ನಾವು ಫಸ್ಟ್ ಫೀಲಿಂಗ್ ಏನಿರಬೇಕು, ನಾನು ಶ್ರೀಮಂತ, ನಾನು ಆಲ್ರೆಡಿ ಶ್ರೀಮಂತ, ನಾನು ಹೊರನೋಟಕ್ಕೆ, ಬಾಹ್ಯ ನೋಟಕ್ಕೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಬಡವನಾಗಿ ಹೊರಗಿನ ಜನಕ್ಕೆ ಕಾಣಿಸ್ಬೋದು, ಬಟ್ ಮೂಲತಃ ನನ್ನ ಒಳಗಡೆ ಇರೋದು ದೇವರಾಗಿರೋದಕ್ಕೆ, ವಿಶ್ವ ಆಗಿರೋದಕ್ಕೆ, ಯೂನಿವರ್ಸ್ ಆಗಿರೋದಕ್ಕೆ ನಾನು ಶ್ರೀಮಂತ ಅಂತ ಫೀಲ್ ಮಾಡ್ಕೋಬೇಕು. ಸೊ ಈ ಶ್ರೀಮಂತ ಅಂತ ಫೀಲ್ ಮಾಡ್ಕೊಳ್ಳೋದು ಯಾವಾಗ? ಶ್ರೀಮಂತಿಕೆಯನ್ನು ತಕ್ಕ ಮಟ್ಟಕ್ಕಾದ್ರೂ ಅನುಭವಿಸ್ದಾಗ ಮಾತ್ರ. ಸೊ ಅದಕ್ಕೆ ಈಗ ಹೇಗೂ ಸಮ್ಮರ್ ಹಾಲಿಡೇಸ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಫ್ಲೈಟಲ್ಲಿ ಹೋಗಲೇಬೇಕು, ಇದು ಮ್ಯಾಂಡೇಟ್ರಿ. ಸೊ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಇನ್ನೊಂದು, ಬೆಂಗಳೂರಿಂದ ಸಪೋಸ್ ಬುಕ್ ಮಾಡ್ತಿದ್ರೆ ಟರ್ಮಿನಲ್ 2 ಇಂದ ಹೋಗುವಂಥದ್ದು ಬುಕ್ ಮಾಡ್ಕೊಳ್ಳಿ. ಈಗ ಟರ್ಮಿನಲ್ 1 ಸ್ವಲ್ಪ ಹಳೇದು, ಅದು ಸೂಪರ್ ಆಗಿದೆ, ಬಟ್ ಟರ್ಮಿನಲ್ 2 ಒಳ್ಳೆ ಪ್ಯಾರಡೈಸ್ ಇದ್ದಂಗಿದೆ. ಮೊನ್ನೆ ಕೆವಿನ್ ಪೀಟರ್ಸನ್ ಕಮೆಂಟ್ ಮಾಡಿದರು, ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎನಿ ಅದರ್ ಫಾರಿನ್ ಕಂಟ್ರಿ ಅಂತ ಹಾಕಿದ್ದಾರೆ. ವೆನ್ ಈ ಲ್ಯಾಂಡೆಡ್ ಇನ್ ಟರ್ಮಿನಲ್ 2, ಇಟ್ಸ್ ಸೋ ಬ್ಯೂಟಿಫುಲ್, ಗಾರ್ಜಿಯಸ್. ಸೊ ಹಾಗಾಗಿ ಎಲ್ಲರೂ ಹೋಗ್ಲೇಬೇಕು. ಇದಕ್ಕೆ ನಾನು ಕೆಲವೊಂದೆಲ್ಲ ಹೇಳ್ತಿರ್ತೀನಿ, ನೀವು ಸುಮ್ಮನೆ ಮಾಡಿಬಿಡಿ ಅಷ್ಟೇ. ನೀವು ಸಾಲ ಇದ್ದರೂ ಸಾಲ ಮಾಡಿ ಹೋಗಿ ಬನ್ನಿ. ನಾನು ಹೇಳ್ತಿದ್ದೀನಿ,
ಸೊ ಶ್ರೀಮಂತರಾಗಬೇಕಂದ್ರೆ ಒಂದೊಂದ್ಸಲ ಆ ಫೀಲ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್. ಸೊ ಒಳ್ಳೆ ಕಡೆ ಊಟ ಮಾಡೋದಾಗಲಿ, ಒಳ್ಳೆ ಕಾಫಿ ಕುಡಿಯೋದಾಗಲಿ, ಒಳ್ಳೆ ರೆಸ್ಟೋರೆಂಟಲ್ಲಿ ಸ್ಟೇ ಆಗೋದಾಗಲಿ, ಒಳ್ಳೆ ವೆಕೇಷನ್ ಆಗಲಿ, ಈ ಒಳ್ಳೆ ಫ್ಲೈ ಮಾಡೋವಂಥ ಆಪರ್ಚುನಿಟಿ ಆಗಲಿ, ಇವೆಲ್ಲ ಏನಾಗುತ್ತೆ ಅಂತಂದರೆ ನಿಮ್ಮ ಹಿಂದ್ಗಡೆ ಸ್ಥಿತಿ ಹೇಗೆ ಇರಲಿ, ಇವತ್ತಿನ ಹೇಗೆ ಇರಲಿ, ಮನಸ್ಸು ಮಾತ್ರ ಶ್ರೀಮಂತಿಕೆ ಕಡೆ ಓಡ್ತಿರುತ್ತೆ. ಎಷ್ಟು ಜನ ಗೊತ್ತಾರೆ, ಏನು ಮೆಜೆಸ್ಟಿಕಲ್ಲಿ ಹೇಗಿರ್ತಾರೋ ಹಾಗಿರ್ತಾರೆ, ಏನೋ ಏರ್ಪೋರ್ಟಲ್ಲಿ ಫುಲ್ಲು ಜನ ಅಪ್ಪ. ನಾವು ಅಲ್ಲಿ ಹೋದಾಗ ಅನಿಸುತ್ತೆ, ಅರೆ ನಾನು ಇನ್ನೂ ಎಲಿಜಿಬಲ್ ಆಗಿಲ್ವೇ ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ. ಆಫ್ಟರ್ ಆಲ್ ಈ ದುಡ್ಡು ಅನ್ನೋಂಥದ್ದು ಇದ್ದರೆ ಏನೆಲ್ಲ ಎಂಜಾಯ್ ಮಾಡ್ಬೋದಪ್ಪ, ಎಲ್ಲ ಸಿಗುತ್ತೆ ಅಪ್ಪ ದುಡ್ಡಿಂದ. ಸೊ ಆ ಫೀಲ್ ಆಗೋದು ಯಾವಾಗ, ನಾವು ಅಲ್ಲಿ ಹೋದಾಗಲೇ. ಸೊ ದಯವಿಟ್ಟು ಎಲ್ಲರೂ ಫ್ಲೈ ಮಾಡಬೇಕು. ಎಲ್ಲರೂ ಅಂದರೆ ಎಲ್ಲರೂ ಗೊತ್ತಿರಲಿ. ಎಲ್ಲರೂ ಅಂದರೆ ಬರೀ ಕಷ್ಟ ದುಡ್ಡಿರೋರು ಮಾತ್ರ ಅಂಥವ್ರು ಇಂಥವ್ರು ಅಂತಲ್ಲ, ಎಲ್ಲರೂ ಅಂದರೆ ಎಲ್ಲರೂ. ಸೊ ಎಲ್ಲರೂ ಹೋಗಿ ನಾನು ಕಮೆಂಟ್ಸಲ್ಲಿ ಹಾಕಬೇಕು. ನೆಕ್ಸ್ಟ್ ಟೈಮು ನಾವು ಹೋಗಿದ್ದೇವೆ ಟಿಕೆಟ್ ಸಮೇತ ಹಾಕಿ, ನಾನು ನಂಬಲ್ಲ ಇಲ್ಲ ಅಂತಂದರೆ. ಎಲ್ಲರೂ ಹೋಗಿ ಬರಬೇಕು, ಎಂಜಾಯ್ ಮಾಡಬೇಕು. ಎಸ್ ಹೊರಗಡೆ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂತಂದರೆ ಮನೆ. ಸೊ ಮನೆ ಅನ್ನೋದು ಲಕ್ಷ್ಮೀ ನಿವಾಸ. ಹಾಗಾಗಿ ಮನೆ ಹೊಸ್ತಿಲು ಏನಿದೆಯೋ ಅಥವಾ ಏನು ಬಾಗಿಲು ಅಂತ ಏನು ಕರಿತೀವೋ, ಆ ಎಂಟ್ರಿ ಬಾಗಿಲಿಗೆ ಯಾವಾಗಲೂ ಅರಿಶಿನ ಹಚ್ಚಬೇಕು, ಹಾಗೂ ಕುಂಕುಮವನ್ನು ಬೊಟ್ಟಾಗಿ ಇಡಬೇಕು. ಹಾಗೆ ಹೂವಾದರೆ ಹೂವಿದ್ರೆ ಹೂವು ಇಡಬೇಕು. ಏಕೆ ಇದೆಲ್ಲ ಇಡಬೇಕು ಅಂತಂದರೆ ಲಕ್ಷ್ಮಿ ವಾಸ ಮಾಡೋ ಸ್ಥಳ ಏನು ಹೊಸ್ತಿಲು ಅಂತಂತಿದೆ. ವಿಷ್ಣುವಿನ ಫೇವ್ರೆಟ್ ಜಾಗ ಹೊಸ್ತಿಲು. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಆ್ಯಕ್ಚುಲಿ ರೆಸ್ಪೆಕ್ಟ್ ಇಟ್. ಆ್ಯಂಡ್ ನಾವು ಹೊರಗಡೆ ಹೋಗ್ತಿರ್ಬೇಕಂದ್ರೆ, ಮನೆಯಿಂದ ಹೋಗ್ತಿರ್ತೀವಪ್ಪ, ಹೋಗ್ಬೇಕಂದ್ರೆ ಜಸ್ಟ್ ಆ ಹೊಸ್ತಿಲನ್ನ ಮುಟ್ಟಿ ಹೇಳಬೇಕು, ನನ್ನ ಇವತ್ತಿನ ಎಲ್ಲ ಕೆಲಸಗಳಲ್ಲಿ ನನಗೆ ಫಲವು ಹೇರಳವಾಗಿ ಸಿಕ್ಕಿದ್ದಕ್ಕೆ ಅಥವಾ ಲಾಭದಾಯಕವಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಯಾವಾಗ ಹೊಸ್ತಿಲನ್ನ ಮುಟ್ಟು ಹೋಗ್ತೀವೋ, ಯಾವ ಕೆಲಸಕ್ಕಾದರೂ ಹೋಗಿ ಅವತ್ತು ನಿಮಗೆ ಫಲ ಸಿಗುತ್ತೆ. ಅದು ಯಾವುದೇ ಆಗಿರಲಿ. ಕೋರ್ಟ್ ಕೇಸ್ಗೆ ಹೋಗ್ತಾ ಇರ್ತೀರ, ಕೇಸ್ ನಿಮ್ಮ ಪರವಾಗಿ ಆಗಬೇಕು. ಎಲ್ಲೋ ಹೋಗ್ತಿರೋ ದೂರ, ಏನೋ ಒಂದು ಮೀಟಿಂಗ್ ಇರುತ್ತೆ, ಆ ಮೀಟಿಂಗ್ ನಿಮಗೆ ಆಗಬೇಕು. ಹೇಗೆ ಹೊಸ್ತಿಲನ್ನು ಮುಟ್ಟಬೇಕು, ಬಾಗಿಲನ್ನ ಮುಟ್ಟಬೇಕು, ಮುಟ್ಟಿ ಹೇಳಬೇಕು. ಸೊ ಆಗ ಮಾತ್ರ ನಿಮ್ಗಾಗುತ್ತೆ. ಇದು ಒಂದನೇದು. ಎರಡನೇದು ವೆರಿ ಇಂಪಾರ್ಟೆಂಟು, ರಾತ್ರಿ ಹೊತ್ತು ನೀವೆಲ್ಲ ಮಲಗಿದ ಮೇಲೆ ಲಕ್ಷ್ಮಿ ಈ ದುಡ್ಡು ಏನಿದೆಯೋ ಅದನ್ನು ಅಭಿವೃದ್ಧಿ ಆಗೋದಕ್ಕೆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳಾಗ, ಲಕ್ಷ್ಮಿ ಕೆಲಸ ಮಾಡ್ತಾಳೆ. ಈಗ ನಾವೆಲ್ಲ ಮಲಗಿದ ಮೇಲೆ ಈ ಡಿವೈನ್ ಎನರ್ಜಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಕೆಲಸ ಮಾಡಬೇಕು ಅಂದರೆ ಮನೆ ತುಂಬ ನೀಟಾಗಿರಬೇಕು. ಸೊ ವಿಶೇಷವಾಗಿ ಇದು ಹೆಣ್ಮಕ್ಳಿಗೆ ಕಿಚನ್ ರಿಲೇಟೆಡ್. ತುಂಬ ಜನ ಅಡುಗೆ ಎಲ್ಲ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ಇರುತ್ತೆ, ತಟ್ಟೆ ಮತ್ತು ಇವೆಲ್ಲ ಇರುತ್ತಲ್ವ. ಇದನ್ನೆಲ್ಲ ಕೆಲವರು, ಎಲ್ಲರೂ ಅಲ್ಲ, ಬಡ ಮನಸ್ಥಿತಿ ಉಳ್ಳವರು, ವಿಶೇಷವಾಗಿ ಬಡವರು ಏನು ಮಾಡ್ತಾರೆ, ಬೆಳಿಗ್ಗೆ ತೊಳ್ಕೊಳ್ಳೋಣ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ. ಇದು ನಾವು ಗಮನಿಸಿರ್ಬೇಕು. ಇದು ಹೇಗಪ್ಪ ಅಂತಂದರೆ, ಸ್ವಲ್ಪ ಆಡಾಗಿ ಅನಿಸಿದ್ರು ನಾನು ಹೇಳ್ಬಿಡ್ಲ, ಯಾಕಂದರೆ ತುಂಬ ವರ್ಕ್ಶಾಪ್ ಬರದೇ ಇರೋರಿಗೆ ಅರ್ಥ ಆಗಲಿ ಅಂತೇಳಿ ಬಾತ್ರೂಮ್ಗೆ ಹೋಗೋದು, ತೊಳ್ಕೊಳ್ದೆ ನಾಳೆ ತೊಳ್ಕೊಳ್ತೀನಿ ಅನ್ನೋದು ಚೆನ್ನಾಗಿರುತ್ತಾ? ನೀವು ಹೇಳಿ ನನಗೆ. ವೆರಿ ಆಕ್ವರ್ಡ್ ಅಲ್ಲ? ಸೊ ಬ್ಯಾಡ್ ಅಲ್ಲ? ಸೊ ಇಟ್ಸ್ ದ ಸೇಮ್ ವೇ ವೆನ್ ಯು ಲೀವ್ ಯುವರ್ ಯುಟೆನ್ಸಿಲ್ಸ್ ಅನ್ವಾಶ್ಡ್. ಸೊ ತುಂಬ ಜನ ಒಂದು ಕೆಟ್ಟ ಬುದ್ಧಿ ಇರುತ್ತೆ. ಹಾಗೆ ಮಾಡಿದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗಳಿಗೆ ಬರೋದೇ ಇಲ್ಲ. ಸೊ ಇವತ್ತೇನು ಕಲ್ತಿದ್ದೀವಿ, ಎಲ್ಲಿ ಲಕ್ಷ್ಮಿ ಬರಲ್ಲ, ಒಂದು ಎಲ್ಲಿ ಬಾತ್ರೂಮ್ ಸರಿ ಇರಲ್ವೋ ಅಲ್ಲಿಗೆ ಲಕ್ಷ್ಮಿ ಬರಲ್ಲ. ಯಾರ ಮನೆಯಲ್ಲಿ ಪಾತ್ರೆಗಳು ಮಲಗೋದಕ್ಕಿಂತ ಮುಂಚೆ ತೊಳಿದೆ, ಕಿಚನ್ನ ನೀಟ್ ಇಲ್ಲದೆ ಹಾಗೆ ಹೋಗ್ತಾರೋ ಅವರಿಗೆ ದುಡ್ಡು ಬರೋದಿಲ್ಲ. ಮೂರನೇದು, ಯಾರು ಮನೆಯಿಂದ ಆಚೆಗೆ ಬರಬೇಕಂತಂದರೆ ಆ ಹೊಸ್ತಿಲಿಗೆ ಪೂಜೆ ಮಾತ್ರ ಅಲ್ಲ, ಅಫರ್ಮೇಷನ್ ಹೇಳಿ ಹೊರಗಡೆ ಬರಲ್ವೋ ಅವ್ರಿಗೂ ದುಡ್ಡು ತಕ್ಕ ಮಟ್ಟಿಗೆ ಬರೋದಿಲ್ಲ. ಸೊ ಈ 3 ಪ್ರಿನ್ಸಿಪಲ್ಸ್ ಇವತ್ತು ನಾವು ಕಲ್ತಿದ್ದೇವೆ, ಫಾಲೋ ಮಾಡಬೇಕು. ಸೂಪರ್ ಗುರುಗಳ. ಇನ್ಫ್ಯಾಕ್ಟ್ ಕಲಿಯುವಂಥದ್ದು ಕೂಡ ಸುಮಾರಿದೆ ನಿಮ್ಮ ಜ್ಞಾನ ಭಂಡಾರದಲ್ಲಿ. ಇನ್ನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಒಂದೊಂದೇ ಟಿಪ್ಸ್ ಟೆಕ್ನಿಕ್ಸ್ ಕಲಿತಾ ಹೋಗೋಣ. ಸೊ ಬಿಕಾಸ್ ನಮ್ಮ ಮೈಂಡ್ ಟ್ರೈನ್ ಮಾಡೋದು, ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ಮೊದಲನೇದಾಗಿ ಫಸ್ಟ್ ಸ್ಟೇಜಲ್ಲಿ ನಾವಿರುವಂತಹ ಜಾಗ, ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ಸ್, ಚೇಂಜಸ್ ನಾವು ಮಾಡ್ಕೊಳ್ತಾ ಇರಬೇಕು ಅಂತ. ವೆರಿ ನೈಸ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸಂಚಿಕೆ.
ತುಂಬ ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಂಡ್ರಿ. ಯಾರೆಲ್ಲ ಏನೆಲ್ಲ ತಪ್ಪುಗಳು ಮಾಡ್ತಾ ಇದ್ದೀರಾ ಬಹುಶಃ ಅರಿವಾಗಿರುತ್ತೆ. ಇನ್ಮೇಲಾದರೂ ಈ ಅರಿವಿನ ಜೊತೆಗೆ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಇರುವಂತಹ ಲಕ್ಷ್ಮಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಲಕ್ಷ್ಮಿ ಯಾರೆಲ್ಲ ಮನೆಯಲ್ಲಿ ಬಂದಿಲ್ಲ ಅವಳನ್ನು ಆಹ್ವಾನ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು, ಮಾರ್ಪಾಡುಗಳನ್ನು ಮಾಡ್ಕೊಳ್ಳಿ. ಕ್ಲಾಸಸ್ ಹತ್ರ ಬರ್ತಾ ಇದೆ. ಮೇ 26ನೇ ತಾರೀಕು. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನೇನು 4-5 ದಿನ ಅಷ್ಟೇ ಬಾಕಿ ಇರುತ್ತೆ. ಒಂದು ಬೆರಳಿಗೆಯಷ್ಟು ಸೀಟ್ಸ್ ಅಷ್ಟೇ ಇರಬಹುದು. ಸ್ಪಾಟ್ ಬುಕ್ಕಿಂಗ್ ಯಾರೆಲ್ಲ ಬರ್ತಾ ಇದ್ದೀರಾ ದಯವಿಟ್ಟು ಕ್ಲಾಸ್ ಶುರುವಾಗೋಕ್ಕಿಂತ 1 ಗಂಟೆ ಮುಂಚೆ ಸುಮಾರು 7-7:30 ಗಂಟೆಗೆ ಅಲ್ಲಿ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡ್ರೆ ಸೀಟ್ಸ್ ಇದ್ದರೆ ನಿಮಗೆ ಕ್ಲಾಸ್ ಅಟೆಂಡ್ ಮಾಡುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ಬೇಗ ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ. ಅಲ್ಲಿವರೆಗೂ ನಮಸ್ಕಾರ.